ರೇಣುಕಾಸ್ವಾಮಿ ಕೊಂದು ಚಿನ್ನಾಭರಣವನ್ನ ದೋಚಿದ್ದು ಇದೇ ರಾಘವೇಂದ್ರ. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನ ಮನೆಯಲ್ಲಿ ಚಿನ್ನ ಪತ್ತೆ ಆಗ್ಬಿಟ್ಟಿದೆ. ರಾಘವೇಂದ್ರ ಮನೆ ಮಹಜರು ವೇಳೆ ಸಿಕ್ತು ರೇಣುಕಾಸ್ವಾಮಿ ಮೈ ಮೇಲಿದ್ದಂತ ಒಡವೆಗಳು. ರಾಘವೇಂದ್ರ ಮನೆಯಲ್ಲಿ ಸಿಕ್ಕಿತ್ತು 4.5 ಲಕ್ಷ ನಗದು ಹಾಗೂ ಒಡವೆ. ಸರೆಂಡರ್ ಆಗೋಕೆ ದರ್ಶನ್ ಕೊಟ್ಟಿದ್ದ ದುಡ್ಡು ರಾಘವೇಂದ್ರ ಮನೆಯಲ್ಲಿ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹಾಕಿಕೊಂಡಿದ್ದ ಚಿನ್ನದ ಸರ ಹಾಗೂ ಉಂಗುರ ಕೂಡ ಸೀಸ್ ಆಗಿದೆ. ಯಾರಿಗೂ ಸಿಗದ ಜಾಗದಲ್ಲಿ ಬಿಸಾಕೋಕೆ ಹೇಳಿದ್ರಂತೆ ದರ್ಶನ್. ಆದ್ರೆ ಚಿನ್ನಾಭರಣ ಬಿಸಾಕದೆ ಮನೆಯಲ್ಲಿ ಬಚ್ಚಿಟ್ಟಿದ್ದ ರಾಘವೇಂದ್ರ. ಈತ ಅಭಿಮಾನಿ ಸಂಘದ ಅಧ್ಯಕ್ಷ. ಈತ ಬಂಗಾರವನ್ನ ತೆಗೆದುಕೊಂಡೋಗಿ ಮನೇಲಿ ಇಟ್ಕೊಂಡಿದ್ದಂತೆ. ಅಲ್ಲ, ಒಂದು ಜೀವನೇ ತೆಗೆದುಬಿಟ್ಟು ಆ ಹೆಣದ ಮೇಲೆ ಇದ್ದಿದ್ದು ಬಂಗಾರ ತೆಗೆದುಕೊಂಡೋಗಿ ಮನೇಲಿ ಇಟ್ಕೊಂತಾರೆ ಅಂದರೆ ಇವ್ರದೆಲ್ಲ ಯಾವ ಥರದ ಮನಸ್ಥಿತಿ, ಅಥವಾ ಯಾರಿಂದ ಇವರೆಲ್ಲ ಪ್ರವೋಕ್ ಆಗ್ತಿದ್ರು, ಅಥವಾ ಯಾರನ್ನು ನೋಡಿ ಇವ್ರು ಕಲಿತಿದ್ರು ಅನ್ನೋದು ಪ್ರಶ್ನೆ ಆಗಿರೋದು. ಮತ್ತೆ ಬಾಸ್ ಹೇಳಿದ್ರಂತೆ, ಚಿನ್ನ ಕೆಲಸ ಎಲ್ಲ ಮುಗಿದ ಮೇಲೆ ದುಡ್ಡು ತಗೊಂಡು ಹೋಗು ಅಂತ ದುಡ್ಡು ಕೊಟ್ಟಿದ್ರಂತೆ ಬಾಸ್. ಆ ದುಡ್ಡನ್ನು ತೆಗೆದುಕೊಂಡೋಗಿ ಮನೇಲಿ ಇಟ್ಕೊಂಡಿದ್ರು. ಆ ಹಣವನ್ನು ಕೂಡ ಇದೀಗ ಸೀಸ್ ಮಾಡಲಾಗಿದೆ. 4.5 ಲಕ್ಷ ನಗದನ್ನು ಕೂಡ ಸೀಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಕೊಲೆ ಆದ ನಂತರ ರೇಣುಕಾಸ್ವಾಮಿ ಮೈ ಮೇಲೆ ಇತ್ತಲ್ಲ ಬಂಗಾರ, ಒಂದು ಉಂಗುರ, ಒಂದು ಸರ ಎಲ್ಲ ಇತ್ತಂತೆ. ಅದನ್ನೆಲ್ಲ ತೆಗೆದುಕೊಂಡೋಗಿ ರಾಘವೇಂದ್ರ ಅಭಿಮಾನಿ ಸಂಘದ ಅಧ್ಯಕ್ಷ, ಡಿ ಬಾಸ್ ಅಭಿಮಾನಿ ಸಂಘದ ಅಧ್ಯಕ್ಷ, ಈತ ಮನೇಲಿ ಇಟ್ಕೊಂಡಿದ್ನಂತೆ. ಎಂತೆಂಥ ಮನಸ್ಥಿತಿ ನೋಡಿ. ಸ್ವಲ್ಪನಾದ್ರೂ ಇವರಿಗೆಲ್ಲ ಪಶ್ಚಾತ್ತಾಪ ಅಥವಾ ಪಾಪ ಪ್ರಜ್ಞೆ ಅನ್ನೋದು ಏನಾದರೂ ಇದೆಯಾ? ಒಬ್ಬರು ಕೊಲೆ ಮಾಡಿಸಿ ಅಥವಾ ಮಾಡಿ ಅಥವಾ ಈ ಪ್ರಕರಣಕ್ಕೆ ಕುಮ್ಮಕ್ಕು ಕೊಟ್ಟು ದುಡ್ಡು ಕೊಡ್ತಾರೆ. ದುಡ್ಡಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋ ದುರಹಂಕಾರ, ದರ್ಪ. 5 ಲಕ್ಷಕ್ಕೆ ಒಂದು ಜೀವನೇ ನೀವು ಮುಗಿಸ್ತೀರಾ ಅಂತಂದರೆ ಯೋಚನೆ ಮಾಡಿ ನಿಮ್ಮ ಮನಸ್ಥಿತಿ ಇನ್ಯಾವ ಥರ ಇರುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದವನು ಹೆಣದ ಮೇಲಿದ್ದಂಥ ಬಂಗಾರನೂ ಬಿಟ್ಟಿಲ್ಲ. ಇವ್ರದ್ದೆಲ್ಲ ಮನಸ್ಥಿತಿಗಳನ್ನು ನೋಡ್ತಾ ಇದ್ರೆ ನಾವು ಎಂಥ ಸಮಾಜದಲ್ಲಿದ್ದೀವಿ ಅಂತ ಆಶ್ಚರ್ಯ ಖಂಡಿತ ನಮಗೂ ಆಗುತ್ತೆ, ನಿಮಗೂ ಆಗಿರಬಹುದು. ಕೆಲವರಿಗೆ ಆದರೂ ಆಗದೆ ಇರೋ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಮನೆ ಮಹಜರು ವೇಳೆ ರೇಣುಕಾಸ್ವಾಮಿ ಮೈ ಮೇಲಿದ್ದಂಥ ಒಡವೆ ಸಿಕ್ಕಿದೆ. ಇದು ಕೂಡ ಇಂಪಾರ್ಟೆಂಟ್ ಸಾಕ್ಷಿ ಆಗುತ್ತೆ ಪೊಲೀಸರಿಗೆ. ಇದು ಪ್ರಬಲ ಸಾಕ್ಷಿ. ಒಬ್ಬ ಕೊಲೆಯಾದಂಥ ವ್ಯಕ್ತಿಯ ಮೈ ಮೇಲಿದ್ದಂಥ ಬಂಗಾರ ಇನ್ಯಾರೋ ಮನೆಯಲ್ಲಿ ಹೇಗೆ ಸಿಗಕ್ಕೆ ಸಾಧ್ಯ? ಇದು ಪ್ರಬಲ ಸಾಕ್ಷಿನೇ. ಇದು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ತನಿಖೆಗೆ ಪೂರಕ ಆಗ್ತಾ ಇದೆ.